ನಮಸ್ಕಾರ ಎಲ್ಲರಿಗೂ ಸಹ ಜನಾರ್ದನ್ ಸರ್ ಮಾತಾಡ್ತಿರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಪ್ರಿವ್ಯೂ ವಿಡಿಯೋಗೆ ಸ್ವಾಗತ. ಇವತ್ತು ಯಾವ ಮ್ಯಾಚ್ ನಡೀತಾ ಇರೋದು? 2-2 ವಿನ್ ಆಗಿರುವಂತಹ ತಂಡ ಪಂಜಾಬ್ ಕಿಂಗ್ಸ್, 2-2 ಮ್ಯಾಚ್ ಸೋತಿರುವಂತಹ ತಂಡ KKR. ಕೋಲ್ಕತ್ತಾದಲ್ಲಿ ಆಡ್ತಾ ಇದೆ KKR ವರ್ಸಸ್ ಪಂಜಾಬ್ ಕಿಂಗ್ಸ್. ಕ್ಲಿಯರ್ ಫೇವ್ರೇಟ್ಸ್ ಯಾರು? 90% ಪಂಜಾಬ್ ಕಿಂಗ್ಸ್ ಕ್ಲಿಯರ್ ಫೇವ್ರೇಟ್ಸ್. ಬ್ರೋ, ಇಷ್ಟೆಲ್ಲ ಅಂತ ಅಲ್ಲಗಳಿಯೋದು ಬೇಡ. KKR ನೋಡಿ, KKR ವಾಸ್ತವವನ್ನು ಹೇಳೋದಾದರೆ ಸುನಿಲ್ ನರೇನ್ ಅವರು ಓಪನರ್ ಆಗಿ ಬರ್ತಾ ಇಲ್ಲ. ಸೊ ಅವ್ರದ್ದು ಬ್ಯಾಟಿಂಗ್ ಆ ಥರ ಮೊದಲಿನ ಥರ ದಡಬಡ ಫಾರ್ಮ್ ಇಲ್ಲ ಅಂತ ಅವರನ್ನು ಈಗ ಲೋವರ್ ಆರ್ಡ್ರಲ್ಲಿ ಆ್ಯಸ್ ಅ ಬೌಲರ್ ಆಡಿಸ್ತಾ ಇದ್ದಾರೆ. ಬ್ಯಾಟಿಂಗ್ ಅಂತ ಬಂದಾಗ ಬ್ಯಾಟಿಂಗ್ ಸ್ಟ್ರಾಂಗ್ ಇದ್ದರೂ ಬೌಲಿಂಗ್ ಕೈ ಕೊಡ್ತಾ ಇದೆ. ಮೊನ್ನೆ ನೋಡಿದರೆ ಚೇಸ್ ಮಾಡ್ಬೋದು SRH ಅಗೇನ್ಸ್ಟ್ ಅಂತ ಅಂದ್ಕೊಂಡ್ರೆ SRH 65 ರನ್ನಿಂದೇನೋ ವಿನ್ ಆದರು. KKR ಅಗೇನ್ಸ್ಟ್ KKRದ ಬ್ಯಾಟಿಂಗ್ ಕೂಡ ಕೈ ಕೊಟ್ಟಿತ್ತು. ರಿಂಕು ಸಿಂಗ್ ಅವರದು ಫಿನಿಶಿಂಗ್ ಅಬಿಲಿಟಿ ನಾವು ಹಾಡಿ ಹೊಗಳ್ತಿದ್ದವಲ್ಲ ಒಂದು 2-3 ವರ್ಷದ ಮುಂಚೆ, ಆ ಥರದ ಬ್ಯಾಟಿಂಗ್ ಪ್ರದರ್ಶನ ಬರ್ತಾ ಇಲ್ಲ. ಫಿನ್ ಆ್ಯಲನ್ ಜೊತೆ ರಹಾನೆ ಅವರು ಓಪನರ್ ಆಗಿ ಬರಬೇಕಾ ಅಥವಾ ಸೈಫರ್ಟ್ ಅವರನ್ನು ಕೂರಿಸಿದಾರ ಬೆಂಚಲ್ಲಿ? ಸೊ ಅವರು ಕೂಡ ಬಂದು ಅಜಿಂಕ್ಯ ರಹಾನೆ ಅವರು ಒನ್ ಡೌನಲ್ಲಿ ಆಡಬೇಕಾ? ಈ ಥರದ ಹಲವಾರು ತಲೆನೋವು ಉಂಟು. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಅವರ ಬೌಲಿಂಗ್ ಯೂನಿಟ್ ಕ್ಲಿಕ್ಕೇ ಆಗ್ತಾ ಇಲ್ಲ. ಬೌಲಿಂಗ್ ಟ್ರಂಪ್ ಕಾರ್ಡ್ ಅಂತ ಯಾರಿದ್ದದು? ಸುನಿಲ್ ನರೇನ್ ಮತ್ತು ವರುಣ್ ಚಕ್ರವರ್ತಿ. ಸುನಿಲ್ ನರೇನ್ ಅವರು ಓಕೆ ಈಗ 1-2 ಮ್ಯಾಚ್ ಓಕೆ ಆಗಿ ಬಂತು. ಬಟ್ ವರುಣ್ ಚಕ್ರವರ್ತಿ ಅವ್ರದ್ದು ಅಯ್ಯಯ್ಯೋ ದೇವ್ರೆ, ಫಾರ್ಮೇ ಇಲ್ಲ. ವರ್ಲ್ಡ್ ಕಪ್ಪಿಂದ ಶುರುವಾಗಿ ಈಗ IPL ಈಗ 2 ಮ್ಯಾಚ್ ಆಯಿತು, ಫಾರ್ಮೇ ಇಲ್ಲ. ಸರಿಯಾಗಿ ಹೊಡಿಸ್ಕೊಳ್ತಿದ್ದಾರೆ. ಯಾವುದೋ ಡೇಟಾ ತೆಗೆದು ನೋಡಿದೆ, ಅವ್ರದ್ದು ಲಾಸ್ಟ್ 24 ಓವರ್ಸಲ್ಲಿ ನಿಯರ್ಲಿ 300 ರನ್ ಹೊಡಿಸ್ಕೊಂಡಿದ್ದಾರಂತೆ. ಅವರ 24 ಕಳೆದ ಅಂದರೆ ಲಾಸ್ಟ್ 24 ಓವರ್ಸ್ ಇನ್ಕ್ಲೂಡಿಂಗ್ ಇಂಟರ್ನ್ಯಾಷನಲ್ ಕ್ರಿಕೆಟ್ 24 ಓವರ್ಸಲ್ಲಿ ಒಂದು ಸರಾಸರಿ 12 ಥರ ನಿಯರ್ಲಿ 300 ರನ್ ಹೊಡಿಸ್ಕೊಂಡಿದ್ದಾರಂತೆ. ಇದು ಭಯಂಕರ ಕೆಟ್ಟ ಫಾರ್ಮ್. ಅಂದರೆ ಅಂಥ ಒಂದು ರ್ಯಾಂಕಿಂಗು ಕ್ಯಾಲಿಬರು ಇರುವಂತಹ ಮಿಸ್ಟ್ರಿ ಸ್ಪಿನ್ನರ್ ಹಾಗೆ ಅಂತ ಹೇಳ್ತಿದ್ದೇವಲ್ಲ, ಅವರು ಈ ಥರದ ಕೆಟ್ಟ ಫಾರ್ಮಲ್ಲಿರೋದು ಅವರಿಗೆ ಒಂದು ಕೆಟ್ಟ ಹೆಸರು. ಇನ್ನೊಂದು ಮೋರ್ ದೆನ್ ಎನಿಥಿಂಗ್, ತಂಡ ಇವರ ಮೇಲೆ ಡಿಪೆಂಡ್ ಆಗಿರುವಾಗ ಇವರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬರಲೇಬೇಕು. ಆ್ಯಂಡ್ ಈವನ್ ಫಾಸ್ಟ್ ಬೌಲಿಂಗ್ ಯೂನಿಟ್ ಅಂತ ನೋಡಿದ್ರೆ ಪಾಪ ಎಕ್ಸ್ಪೀರಿಯನ್ಸ್ ಕೊರತೆ ಎದ್ದು ಕಾಣ್ತಾ ಉಂಟು. ಸೊ ಆದ್ದರಿಂದ ಇವರು ವಿನ್ ಆಗಬೇಕು ಅಂತಂದರೆ ಬ್ಯಾಟಿಂಗಿಂದ ಜಾಸ್ತಿ ರನ್ ಬರಲೇಬೇಕು. ಆ್ಯಂಡ್ ಅವರ ಎಗೇನ್ಸ್ಟ್ ಇರುವಂಥ ತಂಡ ಯಾವುದು? ಪಂಜಾಬ್ ಕಿಂಗ್ಸ್. ಇವ್ರದ್ದು ಬ್ಯಾಟಿಂಗ್ ಡೆಪ್ತ್ ಆಗಿರ್ಬೋದು, ಬೌಲಿಂಗ್ ಇದು ಆಪ್ಷನ್ಸ್ ಆಗಿರ್ಬೋದು, ನಂಬರ್ ಆಫ್ ಆಲ್ರೌಂಡರ್ಸ್ ಆಗಿರ್ಬೋದು, ನಂಬರ್ ಆಫ್ ಕ್ವಾಲಿಟಿ ಆಲ್ರೌಂಡರ್ಸು ಎಲ್ಲ ತೆಗೆದು ನೋಡಿದರೂ ಕೂಡ ಮೇಲುಗೈ ಇರೋದು ಪಂಜಾಬ್ ಕಿಂಗ್ಸ್ಗೆ. ಆ್ಯಂಡ್ ಪಂಜಾಬ್ ಕಿಂಗ್ಸಿನ ಕಪ್ತಾನ ಶ್ರೇಯಸ್ ಅಯ್ಯರ್, ಇವರು KKRದು ಎಕ್ಸ್ ಕ್ಯಾಪ್ಟನ್ ಆಗಿದ್ರು, ಕಪ್ಪು ವಿನ್ ಆಗಿಸಿದ್ರು KKRಗೆ. ಬಟ್ ಸ್ಟಿಲ್ ಅವ್ರನ್ನ ರಿಟೈನ್ ಮಾಡಿರಲಿಲ್ಲ. ಸೊ ಅದೊಂದು ಇರ್ತದಲ್ಲ, ನಾನು ಕಪ್ಪು ವಿನ್ ಆಗಿಸ ನನ್ನನ್ನು ನೀವು ರಿಟೈನ್ ಮಾಡಲಿಲ್ವಾ, ನಿಮ್ಗೆ ಐತೆ ಅಂತ ಅಂದ್ಕೊಂಡು ಸೂಪರಾಗಿ ಪರ್ಫಾರ್ಮ್ ಮಾಡ್ಬೋದು. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಶ್ರೇಯಸ್ ಅಯ್ಯರ್ ಅವರದು ಅವೇ ಮ್ಯಾಚ್ ರೆಕಾರ್ಡು ಒಳ್ಳೆದುಂಟು. ಅವ್ರು ಆ್ಯಕ್ಚುಲಿ ಹೋಮ್ ಕಂಡೀಷನಲ್ಲಿ ಅವ್ರದ್ದು ಏನು ಚಂಡೀಗಢದ್ದು ಇದುಂಟಲ್ಲ ಸ್ಟೇಡಿಯಂ, ಆ ಗ್ರೌಂಡಲ್ಲಿ ಅವ್ರದ್ದು ರನ್ನೇ ಇಲ್ಲ. ಹೊರಗಡೆ ಸಿಕ್ಕಾಪಟ್ಟೆ ಸೂಪರಾಗಿ ಪರ್ಫಾರ್ಮ್ ಮಾಡ್ತಾರೆ. ಸೊ ಆದ್ದರಿಂದ ಇದೆಲ್ಲ ರೆಕಾರ್ಡು, ಸ್ಟ್ಯಾಟಿಸ್ಟಿಕ್ಸು ಮತ್ತು ಕರೆಂಟ್ ಮೂಡು, ಕಾನ್ಫಿಡೆನ್ಸು, ಮೊಮೆಂಟಮ್ ಅದೆಲ್ಲ ನೋಡಿದಾಗ ಮ್ಯಾಚ್ ಶುರುವಾಗುವ ಮುಂಚೆ ಕ್ಲಿಯರ್ ಫೇವ್ರೇಟ್ಸ್ ಆಗಿ ಇವತ್ತಿನ ಮ್ಯಾಚಲ್ಲಿರೋದು ಪಂಜಾಬ್ ಕಿಂಗ್ಸ್ ಖಂಡಿತವಾಗೂ ಪ್ಲೇಯಿಂಗ್ 11ನಲ್ಲಿ ಯಾವುದೇ ಬದಲಾವಣೆ ಮಾಡ್ಕೊಳ್ಳೋದಿಲ್ಲ. ಬಟ್ KKR ಎಷ್ಟು ಬದಲಾವಣೆ ಮಾಡ್ತದೆ ಅನ್ನೋದೇ ಈಗ ಒಂದು ಈಗ ಕ್ವಶನ್ ಮಾರ್ಕ್. ಪೋವೆಲನ್ನು ಆಡಿಸ್ತಾರಾ, ಸೈಫರ್ಟನ್ನು ಅವರು ಆಡಿಸ್ತಾರಾ, ಯಾರನ್ನು ಕೈ ಬಿಡ್ತಾರೆ, ಏನು ರಮಣ್ದೀಪ್ ಅವ್ರನ್ನ ಕೈ ಬಿಡ್ತಾರೋ ಅಥವಾ ಏನು ಮಾಡ್ತಾರೆ ನಂಗೆ ಐಡಿಯಾ ಇಲ್ಲ ತಂಡದಲ್ಲಿ. ಅದಕ್ಕೆ ನಾನು ಪ್ಲೇಯಿಂಗ್ 11 ಇವತ್ತು ಮಾಡು ಅಂತಿದ್ದೆ, ಎಂತ ಅಂತ ಮಾಡೋದು, ಯಾರನ್ನ ಆಡಿಸ್ತಾರೆ ಯಾರನ್ನು ಬಿಡ್ತಾರೆ ಅಂತಲೇ ಗೊತ್ತಿಲ್ಲ. ಸೊ ಇರುವಂಥ ಪ್ಲೇಯರ್ಸೇ ಸೂಪರಾಗಿ ಕ್ಲಿಕ್ ಆಗಬೇಕು, ಇನ್ಕ್ಲೂಡಿಂಗ್ ಅನುಕೂಲ್ ರಾಯ್. ಓಕೆ, ಈಗ ವರುಣ್ ಚಕ್ರವರ್ತಿ ಅವರು ಆ ರೇಂಜಿಗೆ ಕ್ಲಿಕ್ ಆಗ್ತಾ ಇಲ್ಲ ಅಂತಿದ್ರೆ, ಇವರು ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ತಗೊಂಡು ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಇವರು ಈ ಥರದ ಆಪರ್ಚುನಿಟಿ ಕಡಿಮೆ ಜನರಿಗೆ ಸಿಗೋದು. ಅನುಕೂಲ್ ರಾಯ್ ಅವರಿಗೆ ಈ ಸೀಸನ್ ಇವರು ತುಂಬ ಉಪಯೋಗಿಸ್ಕೊಳ್ಬೇಕು. ಅವರಿಗೆ ಅನುಕೂಲ ಆಗುವ ಥರ ಅನುಕೂಲ್ ರಾಯ್ ಅವರು ಬಳಸ್ಕೊಳ್ಬೇಕು ಈ ಸೀಸನನ್ನು. ಅವರು ಮೀಡಿಯಾಕರ್ ಪರ್ಫಾರ್ಮೆನ್ಸ್ ಕೊಟ್ಟರೆ ನೆಕ್ಸ್ಟ್ ಸೀಸನಲ್ಲಿ ಅವ್ರನ್ನು ರಿಟೈನ್ ಮಾಡೋದಿಲ್ಲ ಮತ್ತು ಆಕ್ಷನಲ್ಲಿ ಅವರು ಸೇಲ್ ಆಗದೇ ಇರ್ಬೋದು. ಸಿಕ್ಕಂಥ ಅವಕಾಶವನ್ನು ಯುಟಿಲೈಸ್ ಮಾಡಬೇಕು. ಇವತ್ತು ಮ್ಯಾಚ್ ಕ್ಲಿಯರ್ ಫೇವ್ರೇಟ್ಸ್ ಟು ವಿನ್ ಪಂಜಾಬ್ ಕಿಂಗ್ಸು. ಸೊ KKR ವಿನ್ ಆದರೆ ಖುಷಿಯೇ, ಬಟ್ ವಿನ್ ಆಗದಿದ್ದರೆ 3-3 ಸೋಲಾಗ್ತದೆ ಆ್ಯಂಡ್ 3-3 ವಿಕ್ಟ್ರಿ ಆಗ್ತದೆ ಪಂಜಾಬ್ ಕಿಂಗ್ಸಿಗೆ. ನೋಡು ಇವತ್ತು ಯಾರು ವಿನ್ ಆಗ್ತಾರೆ ಅಂತ, ನಿಮಗೆ ಯಾರು ವಿನ್ ಆಗ್ತಾರೆ ಅಂತ ಅನಿಸ್ತದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮ್ಯಾಚ್ ಮುಗಿದ ಮೇಲೆ ಸಿಗುವ. ನಮಸ್ಕಾರ.